ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗ್ಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ನಾಮಧೇಯ ಚಾನಲ್ಗೆ ತಮಗೆ ಸ್ವಾಗತ. ಈ ದಿನ ಕಾಳಿ ನದಿಯ ರಿವರ್ ರಾಫ್ಟಿಂಗ್ ಬಗ್ಗೆ ಮಾಹಿತಿ. ಕಾಳಿ ನದಿಯು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಪ್ರಮುಖ ನದಿಯಾಗಿದ್ದು, ಪಶ್ಚಿಮ ಘಟ್ಟಗಳ ಕುಶಾವಲಿ ಎಂಬಲ್ಲಿ ಹುಟ್ಟಿ ಸುಮಾರು 184 ಕಿಲೋಮೀಟರ್ ದೂರ ಹರಿದು ಕಾರವಾರದ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಇದು ಸುಮಾರು 4 ಲಕ್ಷ ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಜೀವನಾಡಿಯಾಗಿದೆ. ಜೊತೆಗೆ ದಾಂಡೇಲಿಯಲ್ಲಿ ಜಲಕ್ರೀಡೆಗಳು ಮತ್ತು ಸೂಫಾ ಅಣೆಕಟ್ಟಿನ ಮೂಲಕ ಜಲವಿದ್ಯುತ್ ಉತ್ಪಾದನೆಗೆ ಪ್ರಸಿದ್ಧಿಯಾಗಿದೆ. ಹೊಸ ಹೊಸ ಸಾಹಸ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಿರುವ ಸಾಕಷ್ಟು ಜನರನ್ನು ನೋಡಿ ತಾವೂ ಅಂತಹ ಅನುಭವ ಪಡೆಯಬೇಕು ಎಂಬುದು ಈಗಿನ ಮಕ್ಕಳ ಹಂಬಲ. ಆದರೆ ಅಂತಹ ಸಾಹಸ ಕ್ರೀಡೆಗಳಲ್ಲಿ ಮಕ್ಕಳನ್ನು ತೊಡಗಿಸಲು ಪಾಲಕರಿಗೆ ಇಷ್ಟವಿರುವುದಿಲ್ಲ. ಕಾರಣ, ಸಾಕಷ್ಟು ಅಪಾಯಗಳ ಅರಿವಿನಿಂದಾಗಿ ಬೇಡ ಎನ್ನುತ್ತಾರೆಯೇ ವಿನಃ ಮಕ್ಕಳ ಮೇಲಿನ ಪ್ರೀತಿಯ ಕೊರತೆ ಎಂದರ್ಥವಲ್ಲ. ಸಾಹಸ ಕ್ರೀಡೆಗಳಿಗೆ ತೊಡಗುವುದು ಬೇಡ ಎಂದು ನಿರಾಕರಿಸಿದರೆ ಕೋಪ ಅಥವಾ ತಾವೇ ಪ್ರತ್ಯೇಕವಾಗಿ ಅಂತಹ ಸಾಹಸ ಚಟುವಟಿಕೆಗಳಲ್ಲಿ ತೊಡಗಬಹುದು ಎನ್ನುವ ಮುಂಜಾಗ್ರತೆಯಿಂದ ಪಾಲಕರೇ ಎದುರು ನಿಂತು ಜವಾಬ್ದಾರಿಯುತವಾಗಿ ಮಕ್ಕಳ ಬೇಡಿಕೆಯನ್ನ ನೆರವೇರಿಸಿ ಸುರಕ್ಷಿತವಾಗಿ ಸಂತೋಷದಿಂದ ಅವರೊಡನೆ ಪಾಲ್ಗೊಂಡು ಕಾಳಿ ನದಿಯಲ್ಲಿ ನಡೆಸುವ ರೋಮಾಂಚನಕಾರಿ ಅನುಭವವನ್ನುಂಟು ಮಾಡುವ, ಮೈ ಝುಮ್ ಎನ್ನಿಸುವ ಸಾಹಸಮಯ ರಿವರ್ ರಾಫ್ಟಿಂಗ್ನಲ್ಲಿ ಭಾಗವಹಿಸಿ ಸುರಕ್ಷಿತವಾಗಿ ಎಲ್ಲರನ್ನೂ ಕರೆದುಕೊಂಡು ಬಂದಂತಹ ಕ್ಷಣವಿದು. ಎಲ್ಲ ರೀತಿಯ ಸುರಕ್ಷತೆಯ ಮಾರ್ಗಗಳನ್ನು ಅನುಸರಿಸಿ ಬೋಟ್ ಚಾಲಕರು ನಿಗದಿತ ಸಂಖ್ಯೆಯ ಪ್ರಯಾಣಿಕರನ್ನು ಬೋಟಿನಲ್ಲಿ ಕೂಡಿಸಿಕೊಂಡು ಪ್ರಯಾಣ ಆರಂಭಿಸುತ್ತಾರೆ. ಬೋಟ್ ಸ್ವತಃ ನಾವೇ ಚಾಲನೆ ಮಾಡುವ ತರಬೇತಿಯನ್ನು ಅಲ್ಲಿಯೇ ನೀಡುತ್ತಾರೆ ಮತ್ತು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಿಳಿಸುತ್ತಾರೆ. 18 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಲು ಅವಕಾಶವಿತ್ತು. ಚಿಕ್ಕ ಮಕ್ಕಳನ್ನು ರಾಫ್ಟಿಂಗ್ ಮಾಡಲು ಇಷ್ಟ ಇರದೇ ಇರುವ ಹಿರಿಯರೊಡನೆ ಬಿಟ್ಟು ನಾವು ನದಿಯ ಜಲಸಾಹಸ ಕ್ರೀಡೆಗೆ ತೆರಳಿದೆವು. ಮತ್ತೊಮ್ಮೆ ಹುಟ್ಟಿ ಬಂದಂತಾಗಿತ್ತು ತೀರ ಪ್ರದೇಶಕ್ಕೆ ಬಂದಾಗ. ಹೋಗ್ಲಿ ಫಾಸ್ಟ್ ಆಗಿ, ಹೋಗ್ಲಿ ಜೋರಾಗಿ, ಹೋಗ್ಲಿ ಹೋಗ್ಲಿ ಫಾಸ್ಟ್, ಫಾರ್ವರ್ಡ್ ಫಾರ್ವರ್ಡ್. ತಳಕ್ ಕೂತ್ಕೊರಿ ಸರ್, ತಳಕ್ ಕೂತ್ಕೊರಿ. ಮೇಲ್ ಬರ್ರಿ, ಫಾರ್ವರ್ಡ್ ಫಾರ್ವರ್ಡ್. ಸುಮಾರು 3 ರಿಂದ 4 ಕಿಲೋಮೀಟರ್ ಜಲಯಾನದ ಈ ಅವಧಿಯಲ್ಲಿ ನಮಗೆ ಬೇಸರವಾಗದಂತೆ ಹಾಡುಗಳನ್ನು ಆಡಿಸಲು ಮತ್ತು ಇನ್ನಿತರ ಚಟುವಟಿಕೆಗಳನ್ನು ನಮ್ಮಿಂದ ಮಾಡಿಸುತ್ತಾರೆ. ಆ ಸಂದರ್ಭದಲ್ಲಿ ನಾವು ಹಾಡಿದ ಹಾಡೆಂದರೆ ರಾಷ್ಟ್ರಕವಿ ಕುವೆಂಪುರವರು ರಚಿಸಿರುವ ಈ ಭಾವಗೀತೆ ಎಷ್ಟೊಂದು ಅರ್ಥಗರ್ಭಿತವಲ್ಲವೇ? ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳು ತೇಲುವ ತೆರೆಯ ಮೇಗಡೆ ಹಾರಲಿ, ಹೊನ್ನಗಿಂಡಿಯ ಹಿಡಿದು ಕೈಯೊಳು ಹೇಮವಾರಿಯ ಚಿಮುಕಿಸಿ, ಮೇಘಮಾಲೆಗೆ ಬಣ್ಣವೀಯುತ ಯಕ್ಷಲೋಕವ ವಿರಚಿಸಿ, ನೋಡಿ ಮೂಡಣದ ದಿಗಂತದಿ ಮೂಡುವೆಣ್ಣಿನ ಮೈಸಿರಿ, ರಂಜಿಸುತ್ತಿದೆ ಚೆಲುವೆಯಾಚೆಗೆ ಸುಪ್ರಭಾತವ ಬಯಸಿರಿ. ಮಾರ್ಗ ಮಧ್ಯದಲ್ಲಿ ಕೆಲ ಕ್ಷಣ ನೀರಲ್ಲಿ ಆಟವಾಡುವ ಕಾಲಾವಕಾಶವನ್ನು ನೀಡುತ್ತಾರೆ. ಸುರಕ್ಷತೆಯ ಕವಚಗಳನ್ನು ಹಾಕಿಕೊಂಡಿರುವುದರಿಂದ ಯಾವುದೇ ಅಪಾಯವಿಲ್ಲ ಎಂಬ ಧೈರ್ಯವನ್ನು ತುಂಬಿ ನೀರಿನಲ್ಲಿ ಇಳಿಸುತ್ತಾರೆ. ಅಂತಹ ಸಂದರ್ಭದಲ್ಲಿ ಜೀವವನ್ನು ಕೈಯಲ್ಲಿ ಇಟ್ಟುಕೊಂಡು ಎಲ್ಲರೂ ಕ್ಷಣಕಾಲ ನದಿಯಲ್ಲಿ ಇಳಿದೆವು. ಅಯ್ಯೋ ಭಯ! ಮೊಸಳೆಗಳು ಬಂದರೆ, ತಿಮಿಂಗಿಲು ಬಂದರೆ,
ಮೀನುಗಳು ಬಂದರೆ ಎನ್ನುತ್ತಾ ನಾವು ಪುನಃ ಬೋಟ್ ಹತ್ತಲು ಧಾವಿಸಿದಾಗ ಯಾವ ತೊಂದರೆಯೂ ಆಗುವುದಿಲ್ಲ. ಸುರಕ್ಷತೆಗಾಗಿ ನಾವು ಸದಾ ನಿಮ್ಮೊಂದಿಗೆ ಇರುತ್ತೇವೆ ಎನ್ನುವ ಬೋಟ್ ಚಾಲಕರ ಧೈರ್ಯದ ಮಾತುಗಳು ನಾವು ಕ್ಷಣಕಾಲ ನದಿಯಲ್ಲಿ ಸಂತಸದಿಂದ ಕಳೆಯುವಂತಾಯಿತು. ಅಂತಿಮವಾಗಿ ತುಂಬಾ ರೋಮಾಂಚನವನ್ನುಂಟು ಮಾಡುವ, ಎದೆ ಝಲ್ಲೆನ್ನಿಸುವ ನದಿಯ ಆರ್ಭಟದ ಅಲೆಗಳ ನಡುವೆ ಇಳಿಯುವ ದೃಶ್ಯ ಎಂಥವರನ್ನೂ ಮೈನಡಗಿಸುತ್ತದೆ. ನೋಡ್ರಿ, ಅವ್ರು ಇವಾಗ ಗೆಟ್ ಡೌನ್ ಆಗ್ತಾರೆ. ಅವ್ರು ಕೂಡ ಒಂದ್ಸತಿ ನನಗೆ ಹಾಯ್ ಹೇಳ್ರಿ, ಇಲ್ಲಿ ಎಲ್ಲರೂ ಹೆದರ್ಕೋಬೇಡ್ರಿ. ಅವ್ರು ಹಾಯ್ ಕ್ವಶನ್ ಕಡಿಗೆ ಹೇಳ್ರಿ ಸರ್, ಇವಾಗ ಬೇಡ. ಎಲ್ಲಿ ನೋಡ್ರಿ, ಎಲ್ಲೋ ಟಾರ್ಪಲ್ ಹತ್ರ ರೈಟ್ ಸೈಡಲ್ಲಿ ಕ್ಯಾಮ್ರಾಮನ್ ನಿಂತಿದ್ದಾರೆ. ಕ್ಯಾಮ್ರಾಮನ್ ಗಲ್ ಮೇಲೆ ಅವ್ರ ಫೋಟೋಸ್ ವಿಡಿಯೋಸ್ನ ತೆಗಿತಾರೆ. ಓಕೆ, ಫಾರ್ವರ್ಡ್ 1 2 ತಳ್ರನ್ನ 3 4 5 ಸ್ಟಾಪ್ ಆ್ಯಂಡ್ ಗೆಟ್ ಡೌನ್. ಎಲ್ಲರೂ ಕೈ ಒಳಗೆ ತಗೋರಿ, ಗೆಟ್ ಡೌನ್. ಒಳಗಡೆ ಕೂತು ಎಲ್ಲ ಕ್ಯಾಮ್ರಾಮನ್ ನೋಡ್ರಿ, ಅಲ್ಲಿ ಹಾಯ್ ಹೇಳ್ರಿ ಅವ್ರಿಗೆ, ಒಂದು ಕೈಯಲ್ಲಿ ಹಾಯ್ ಹೇಳ್ರಿ. ಓಕೆ ಅಕ್ಕ, ಮೇಲೆ ಬನ್ನಿ, ಎಲ್ಲರೂ ಮೇಲೆ ಬನ್ನಿ. ನಿಮ್ಮ ಸೀಟಲ್ಲಿ ಕೂತ್ಕೊಳ್ಳಿ, ನಿಮ್ಮ ಸೀಟಲ್ಲಿ ಫಾಸ್ಟಾಗಿ. ಓಕೆ, ಮತ್ತೆ ತಳ್ಳಿ. ಫಾರ್ವರ್ಡ್ 1. ಥ್ಯಾಂಕ್ ಯು ಫಾರ್ ನೈಸ್ ಪೆಂಡಿಂಗ್ ಎವ್ರಿಬಡಿ. ಇನ್ನು ಎದುರು ಅವಶ್ಯಕತೆ ಇಲ್ಲ, ನಾವು ಎಂಡಿಂಗ್ ಪೆಂಡಿಂಗ್ ಬಂದಾಯ್ತೀವಿ. ಮಕ್ಕಳಿಗೆ ರಿವರ್ ರಾಫ್ಟಿಂಗ್ನ ಅನುಭವದ ಜೊತೆಗೆ ನದಿಯ ಅಲೆಗಳಿಂದ ಆಗುವ ಅಪಾಯದ ಅರಿವು ಆಗಿತ್ತು. ಇನ್ನು ಮುಂದೆ ಇಂಥ ಸಾಹಸದ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೂ ನಿಮ್ಮ ಜೊತೆ ಭಾಗವಹಿಸುತ್ತೇವೆ ಅಥವಾ ತರಬೇತಿ ಹೊಂದಿದ ಅನುಭವಿಕರ ಜೊತೆ ಮಾತ್ರ ಭಾಗವಹಿಸುತ್ತೇವೆ, ನಿಮ್ಮ ಒಪ್ಪಿಗೆ ಇಲ್ಲದೆ ಭಾಗವಹಿಸುವುದಿಲ್ಲ ಎಂದು ಹೇಳಿದಾಗ ಮಕ್ಕಳ ಬಗ್ಗೆ ಪಾಲಕರಿಗೆ ಅಭಿಮಾನ ಉಂಟಾಯಿತು.